ಹಾಯ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದ ದಿನ. ಸೊ ತುಂಬ ದಿನ ಏನಾಗಿಲ್ಲ, 15 ದಿನ ಆಗಿದೆ ಅಷ್ಟೇ ಮೂವಿಗೆ ಹೋಗಿ. ಲಾಸ್ಟ್ ವೀಕ್ ಹೋಗಿರಲಿಲ್ಲ. ಸೊ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದ ದಿನ, ಮಕ್ಕಳಿಗೂ ರಜಾ ಇತ್ತು, ನನ್ನ ಹಸ್ಬೆಂಡ್ಗೂ ರಜಾ ಇತ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬೈಕಲ್ಲಿ ಹೋಗ್ಬೇಕಾದ್ರೆಲ್ಲ ಫುಲ್ ಮಾತಾಡ್ಕೊಂಡೇ ಹೋಗ್ತಾಯಿದ್ರು. ಬಟ್ ನನಗೇನು ಅರ್ಥ ಆಗ್ತಾಯಿಲ್ಲ. ನಾನು ಅಂದ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೆ. ಇದೇ ಥಿಯೇಟ್ರು, ಬಟ್ ಅದಕ್ಕೆ ಥಿಯೇಟ್ರನ್ನೆಲ್ಲ ಆಡಿಟೋರಿಯಂ ಅಂತ ಹೇಳ್ತಾರೆ. ಅದ್ರ ಮುಂದೆ ಇನ್ನೂ 1 ಅವರ್ ಟೈಮ್ ಇತ್ತಲ್ಲ, ಸೊ ಮುಂದೆ ಒಂದು ಮೆಮೋರಿಯಲ್ ಪಾರ್ಕ್ ಥರ ಮಾಡಿದ್ದಾರೆ. ಅದನ್ನ ತುಂಬ ದಿನದಿಂದ ನೋಡಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಮ್ಯೂಸಿಯಂ ಥರ ಮಾಡಿದ್ದಾರೆ. ನನ್ನ ಮಗಳು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಎಲ್ಲ ಡೀಟೇಲಿಂಗ್ ಆಗಿ ಮಾಡಿರೋದು. ಇದು ಪಂಜಾಬಲ್ಲಿ ಯಾರ್ಯಾರು ಹೋರಾಡಿದ್ದಾರೆ ಅದೆಲ್ಲ, ಅಂದರೆ ಯಾವ್ಯಾವ ಮಿಷನ್ ಇವರೆಲ್ಲ ಕಂಪ್ಲೀಟ್ ಮಾಡಿರೋದು ಅದೆಲ್ಲ ಮಾಡಿದ್ದಾರೆ. ಇದು ಅಷ್ಟೇ ಇಂಡಿಯನ್ ಟ್ರೂಫ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಫೀಲ್ಡ್ ಮಾರ್ಷಲ್ ಸಾಮ್ ಮನ್ಕೇಶ್ ಶಾ ವಿತ್ ಅವರ್ ಆಫೀಸರ್. ಇವು ಅಂದರೆ ಒಂದು ಟ್ರಿಬ್ಯೂಟ್ ಥರ ಮಾಡಿರೋದು, ಟ್ರಿಬ್ಯೂಟ್ ಕೊಡೋಕ್ಕೆ. ಇದೆಲ್ಲ ರಿಯಲ್ ಮನುಷ್ಯ ಥರನೇ ಕಾಣಿಸ್ತಾ ಇದ್ದಾರೆ, ಬಟ್ ಇದು ಸ್ಟ್ಯಾಚ್ಯೂ. ಇದು ಎದ್ದೇಳ್ಬೇಕಂಗೆ ಕುತ್ಕೋಬಾರ್ದು. ಇವೆಲ್ಲ ಹೋರಾಡಿರೋರು, ಅಂದರೆ ಪಂಜಾಬಲ್ಲಿ ಯಾರ್ಯಾರು ಹೋರಾಡಿದ್ದಾರೆ ಅವ್ರದ್ದೆಲ್ಲ ಸ್ಟ್ಯಾಚ್ಯೂ ಇದೆ. ಒಳಗಡೆ ಹೋಗ್ಬಾರ್ದು ಇದೆಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಪ್ರೌಡ್ ಮೂಮೆಂಟ್ ಆಗುತ್ತೆ ಅಂದರೆ, ನಮ್ಗೆ ಸ್ವಾತಂತ್ರ್ಯ ಕೊಡ್ಸೋಕ್ಕೋಸ್ಕರ ಎಷ್ಟು ಹೋರಾಡಿದ್ದಾರೆ. ಮತ್ತು ನಾವು ಸ್ವತಂತ್ರ ಬಂದ ಮೇಲೂ ಅಷ್ಟೇ ಎಷ್ಟೋ ಕಷ್ಟಪಟ್ಟು ನಮ್ಮ ದೇಶನ ಉಳಿಸ್ಕೊಳ್ಳೋಕ್ಕೆ ಹೋರಾಡಿದ್ದಾರೆ. ಯುದ್ಧದಲ್ಲಾಗಿರ್ಬೋದು, ಪ್ರತಿಯೊಂದೂ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. 1971ನಲ್ಲಿ ಪಂಜಾಬಿ ಆರ್ಮಿಯವ್ರಿಗೆ ಯೂಸ್ ಮಾಡಿರುವಂಥ ಜಿಪ್ಸಿ ಇದು, ಅಂದರೆ ಜಿಪ್ಸಿ ಪ್ಯಾಟ್ರನ್ ಇದು. ಅದನ್ನು ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ. ಯಾವ ಟೆಕ್ನಾಲಜಿನೂ ಇರಲಿಲ್ಲ, ಇವಾಗಿನ ಥರ ಏನಿರಲಿಲ್ಲ. ಒಂದು ಮೆಸೇಜ್ ಕಳ್ಸೋಕ್ಕೂ ಎಷ್ಟು ಕಷ್ಟಪಟ್ಟು ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ಅಷ್ಟೆಲ್ಲ ಮಾಡಿದ್ದಾರೆ ನಮಗೋಸ್ಕರ, ಅಂದರೆ ದೇಶ ಸೇವೆ ಎಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅಲ್ಲಿ ಓಡಾಡ್ತಾ ಇರಬೇಕಾದ್ರೆ ಪ್ರತಿಯೊಂದೂ ಅದನ್ನು ನೋಡ್ತಾ ಅದಕ್ಕೆ ದೃಶ್ಯ ಕಣ್ಮುಂದೆನೇ ಬರೋ ಥರ ಆಗ್ತಾಯಿತ್ತು. ತುಂಬ ಪ್ರೌಡ್ ಫೀಲ್ ಆಗುತ್ತೆ ಮಾತ್ರ. ನಿಂತ್ಕೋ ಇದ್ರ ಮೇಲೆ. ಅಷ್ಟೇ ಸಾಕು, ಮೇಲೆ ಹೋಗ್ಬಾರ್ದು, ಅದನ್ನೆಲ್ಲ ಹಾಳು ಮಾಡಬಾರ್ದು. ನಿಂತ್ಕೋ ಈ ಕಡೆ ಸಾಕು. ಹಾಂ, ಸ್ಟ್ರೈಟಾಗಿ ನಿಂತ್ಕೋ. ಇಂಡಿಯಾದ ಅಂದರೆ ಪಂಜಾಬ್ ಇದ್ದಾರಲ್ಲ, ಅವ್ರ ವೀರರು. ಮುಂಚೆ ಯಾವುದೇ ಥರ ಆಯುಧ ಎಲ್ಲ ಏನೂ ಇಲ್ಲದೆ ಇದ್ದಾಗ ಈ ಥರ ಕತ್ತಿ ಗಿರಾಣಿ ಎಲ್ಲ ಇಟ್ಕೊಂಡು ನಮ್ಮ ದೇಶಕ್ಕೆ, ಅಂದರೆ ರಾಜರ ಥರ ಇವರು. ರಾಜ ಎಲ್ಲ ಕಾಲದಲ್ಲೆಲ್ಲ ಇರ್ತಾರಲ್ವ, ಸೊ ಆ ಟೈಮಲ್ಲಿ ಕತ್ತಿ ಗಿರಾಣಿ ಎಲ್ಲ ಇಟ್ಕೊಂಡು ಹೋರಾಡಿ, ಅಂದರೆ ಅವರ ರಾಜ್ಯಕ್ಕೋಸ್ಕರ ಹೋರಾಡಿದವರು. ರಾಜ, ಕಿಂಗ್ ಆಫ್ ಪಂಜಾಬ್. ಕಿಂಗ್ ಆಫ್ ಪಂಜಾಬ್. ಈ ಕಡೆ ಏನು ಕೇಳ್ದಲ್ಲ, ಅವ್ರಿಗೆ ಮದುವೆ ಆಗಿರ್ಲಿಲ್ವಾ ಅಂತಾನೆ. ಯಾಕೆ ಹೇಳ್ತಿದ್ದೆ ಮದುವೆ ಆಗಿಲ್ಲ ಅವ್ರಿಗೆ ಅಂತ? ಒಬ್ಬರೇ ಇದ್ದಾರೆ ಅಂತನಾ? ಏನು ಮಾಡ್ತೀವ್ರ ಅವರು? ಅದೆಲ್ಲ ಸ್ಟ್ಯಾಚ್ಯೂ ಎಲ್ಲ ಹಾಳು ಮಾಡಬಾರ್ದು. ಬೆರಳಿ ಏನಾಗಿದೆ? ಏಟಾಗಿಲ್ಲ, ಅದು ಹಾಗೆ ಮುರಿದೋಗಿದೆ ಅಷ್ಟೆ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಅದು ಹಾಗೆ ಸ್ಟ್ಯಾಚ್ಯೂ ಮಾಡ್ಬೇಕಾಗಿರೋದು. ಪಾಪ ಅಲ್ವಾ? ಸೆಲ್ಫಿ ತಗೊಳಕ್ಕೆ ಪಾಯಿಂಟ್ ಮಾಡಿರೋದು, ಯಾರಾದರೂ ಬಂದು ಸೆಲ್ಫಿ ತಗೊಳ್ಳಿ ಅಂತ. ಅಲ್ಲಿ ನನ್ನ ಮಗ ಮತ್ತು ಅವರಪ್ಪ ಆಲ್ರೆಡಿ ಒಳಗೆ ಹೋಗಿದ್ರು. ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದ, ನಮ್ಮಮ್ಮ
ಬರ್ತಾನೆ ಅಂತ ಕರ್ಕೊಂಬರಕ್ಕೆ ಬರ್ತಿದ್ನಂತೆ. ಅಷ್ಟರಲ್ಲಿ ನಾವೇ ಹೋದ್ವಿ. ನೀನು ಅಲ್ಲಿ ಮುರಿದೋಗ್ಯ ತೋರ್ಸು. ಅದು ಅಲ್ಲಿ ತೋರ್ಸು, ಅಲ್ಲ ನ್ಯಾಲ್ಗೆ ಅಲ್ಲ, ಇಲ್ಲಿ. ಮೂವಿ ಎಲ್ಲ ನೋಡಿ ಆದಮೇಲೆ ಹಾಗೆ ಮಾರ್ಕೆಟಿಗೆ ಬಂದು ಸ್ವಲ್ಪ ತರಕಾರಿ ತೊಗೊಳೋದಿತ್ತು, ಮಶ್ರೂಮ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇವತ್ತಿಂದಿಷ್ಟೇ. ನಂದು ಇದು ಫಸ್ಟು ಲಾಂಗ್ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.